ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಸೂಪರಾಗಿ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಇವಾಗ ನಾವು ಹೋಗ್ತಿರೋದು ಬೋರಾ ಗುಹಲು. ಸೊ ಬೋರಾ ಕೇವ್ಸ್ ಅಂತ ಇದೆ ಇಲ್ಲಿ ವಿಶಾಖಪಟ್ಟಣದಿಂದ ಆಲ್ಮೋಸ್ಟ್ 90 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ. ಸೊ ಬೆಳಿಗ್ಗೆ ಟ್ರೈನ್ ಒಂದೇ ಇರೋದು ಬೋರಾ ಗುಹಲು ಹೋಗೋಕ್ಕೆ. 6:47 ಟೈಮಿಂಗ್ ಇದೆ. ಸೊ ಈ ಟ್ರೈನ್ಗೆ ಪ್ರೈಸ್ ಬಂದುಬಿಟ್ಟು ಜನರಲ್ ಟಿಕೆಟ್ 90 ಕಿಲೋಮೀಟರ್ಸ್ ಇರೋದು ಒನ್ಲಿ. ಸೊ 90 ಕಿಲೋಮೀಟರ್ಸ್ ಇದೆ, ಬಟ್ ಒಂದೇ ಟ್ರೈನ್ ಹೋಗುತ್ತೆ ಡೈರೆಕ್ಟಾಗಿ ಬೋರಾ ಗುಹಲಿಗೆ. ರಿಟರ್ನ್ ಕೂಡ 2 PM ಇದೆ, 2 ಗಂಟೆಗೆ ರಿಟರ್ನ್ ಇದೆ. ಸೊ ಅದಕ್ಕೆ ಇವಾಗ ನಾನು ಬೆಳಗ್ಗೆ ರೆಡಿಯಾಗಿ ಲೈಕ್ಲಿ ಲೇಟ್ ಆಗಿತ್ತು, ಆಲ್ಮೋಸ್ಟ್ 6-10 o'clock ಆಗಿತ್ತು ಹೇಳೋಕ್ಕೆ. ಬಟ್ ಸಡನ್ಲಿ ರೆಡಿಯಾಗಿ ರ್ಯಾಪಿಡೋ ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದಾಯಿತು. ಬಂದ ಮೇಲೆ ಸಡನ್ನಾಗಿ ಜನರಲ್ ಟಿಕೆಟ್ ಬುಕ್ ಮಾಡೀನಿ. ಜನರಲ್ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 30 rupees ಇದೆ ಇಲ್ಲಿ ಬುಕ್ ಮಾಡಿದರೆ. ಅದರ್ವೈಸ್ ನೀವು ಡೈರೆಕ್ಟಾಗಿ ನಾನು ಆನ್ಲೈನೇ ಬುಕ್ ಮಾಡ್ತೀನಿ ಸೆಕೆಂಡ್ ಸೆಟ್ಟಿಂಗ್ ಅಂದರೆ ನಿಮಗೆ ಆಲ್ಮೋಸ್ಟ್ ಆಗಿ ಲೈಕ್ಲಿ ಎಷ್ಟು ಸಿಗುತ್ತೆ ಆಗುತ್ತೆ 70 to 90 rupees ಟಿಕೆಟ್ ಪ್ರೈಸಿಂಗ್ ಆಗುತ್ತೆ. ಬಟ್ ಅದೆಲ್ಲ ಮಾಡೋದು ಬೇಡ. ಸೊ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ನೀವು ಜನರಲ್ ಟಿಕೆಟ್ ತೊಗೋಬೋದು ಆರಾಮಾಗಿ 30 rupees ಪೇ ಮಾಡಿ. ಆ್ಯಂಡ್ ಹೋಗ್ಬೋದು ಡೈರೆಕ್ಟಾಗಿ ಬೋರಾ ಗುಹಲಿಗೆ. 7 o'clock ಆಗ್ತಾಯಿದೆ, ಯಾವುದರೂ ಟ್ರೈನ್ ಇನ್ನೂ ಬಿಡ್ತಿಲ್ಲ, ರೈಲ್ವೆ ನಮ್ಮ ಬಿಡ್ತಿಲ್ಲ. ಸೊ ನೋಡಿ ಔಟ್ಸೈಡ್ ವ್ಯೂ ಹೇಗಿದೆ, ಇಲ್ಲ ರೈಲ್ವೆ ಸ್ಟೇಷನ್ ವ್ಯೂ ಹೇಗಿದೆ. ಈ ಥರ ಇದೆ ರೈಲ್ವೆ ಸ್ಟೇಷನ್. ಪ್ಲಾಟ್ಫಾರ್ಮ್ 8ರ ಮೇಲೆ ನಿಂತಿರೋದು ಇದು ಟ್ರೈನ್. ಸೊ ಇನ್ನೂ ಟೈಮ್ ಇದೆ, ಏನೂ ಗೊತ್ತಾಗ್ತಾ ಇಲ್ಲ, ಯಾಕೋ ಬಿಡ್ತಾ ಇಲ್ಲ ಟ್ರೈನು. ಸೊ ನೋಡೋಣ. ಇದು ನಮ್ಮ ಸೀಟ್ ಇದೆ, ಈ ಥರ ಇದೆ ನೋಡಿ ಜನರಲ್ ಇಲ್ಲಿಂದು. ಸರಿಯಾಗಿದೆ ಒಟ್ಟಿನಲ್ಲಿ. ನಮಗಂತೂ ಶಾಕ್ ಆಯಿತು ಟ್ರೈನ್ ಹೋಗುತ್ತಾ ಅಂದ್ಕೊಂಡು. ಬಟ್ ಟ್ರೈನ್ ಏನು ಹೋಗಿಲ್ಲ, ಇನ್ನೂ ಇಲ್ಲೇ ಇದೆ ಟ್ರೈನು. ಸೊ ಡೋಂಟ್ ವರಿ, 3 hour ಜರ್ನಿ ಇದೆ. 3 hour ಜರ್ನಿ ಆರಾಮಾಗಿ ಎಂಜಾಯ್ ಮಾಡೋಣ. 6:47 ಬಿಡಬೇಕಾಗಿರೋ ಟ್ರೈನ್ ಇವಾಗ ಹೋಗ್ತಾ ಇದೆ. 6:47 ಟೈಮಿಂಗ್ ಇತ್ತು ಈ ಟ್ರೈನಿಂದು. ಬಟ್ 6:47 ಇಲ್ಲ, ಏನಿಲ್ಲ, 7:30 ಆಯಿತು, ಇವಾಗ ಬಿಡ್ತಾ ಇದೆ ಟ್ರೈನ್. ಸೊ ಗೈಸ್, ಆಫ್ಟರ್ 3 hour ಜರ್ನಿ ಆದಮೇಲೆ ನಾವು ರೀಚ್ ಆಗಿಬಿಟ್ಟಿವಿ ಬೋರಾ ಕೇವ್ಸ್ಗೆ. ಬೋರಾ ಗುಹಲು ಅಂತ ನೋಡಿ, ಬೋರಾ ಕೇವ್ಸ್ಗೆ ರೀಚ್ ಆಗಿಬಿಟ್ಟಿವಿ ಆಲ್ರೆಡಿ. ಸೊ ಇವಾಗ ಇಲ್ಲಿಂದ ನಾವು ಹೋಗಬೇಕು. ಟ್ರೈನ್ ಬಿಡ್ತಾ ಇದೆ. ಆ್ಯಂಡ್ ಮೇನ್ ಥಿಂಗ್, ಇಲ್ಲಿ ತನಕ ಬರೋ ತನಕ ಆಲ್ಮೋಸ್ಟ್ ಯಾವುದೇ ನೆಟ್ವರ್ಕ್ ಇಲ್ಲ, ಏರ್ಟೆಲ್ ಇಲ್ಲ, ಜಿಯೋ ಇಲ್ಲ, ಯಾವುದೇ ಇಲ್ಲ. ಬಟ್ ಫೈನಲಿ ಬೋರಾ ಕೇವ್ಸ್ ಹತ್ರ ಬಂದ ಮೇಲೆ ನಿಮಗೆ ನೆಟ್ವರ್ಕ್ ಸಿಗುತ್ತೆ. ಲೈಕ್ಲಿ ಏರ್ಟೆಲ್ ಇದೆ, ಜಿಯೋ ಇದ್ದಿರ್ಬೋದು, ಮೋಸ್ಟ್ಲಿ 2 ನೆಟ್ವರ್ಕ್ಸ್ ಕೂಡ ಇದ್ದಿರ್ಬೋದು, ಬಿಕಾಸ್ ಟೂರಿಸಮ್ ಸ್ಪಾಟ್ ಇದಿಲ್ಲ. ಸೊ ದಟ್ಸ್ ವೈ. ಸೊ ಇವಾಗ ಎಕ್ಸ್ಪ್ಲೋರ್ ಮಾಡೋಣ, ಹೋಗೋಣ ಇಲ್ಲಿಂದ ಬೋರಾ ಕೇವ್ಸ್ಗೆ. ಇದು ನೋಡಿ ವೆಸ್ಟರ್ಡೋಮ್, ಈ ಥರ ಇದೆ ಸಖತ್ತಾಗಿ. ಸೊ ಗೈಸ್, ಇಲ್ಲಿಂದ ಬೈ ವಾಕ್ ಕೂಡ ಹೋಗ್ಬೋದು ಈಸಿಯಾಗಿ. ಸೊ ನಾನು ಬೈ ವಾಕ್ ಹೋಗೋಕ್ಕೆ ಪ್ರಿಫರೆನ್ಸ್ ಮಾಡ್ತೀನಿ. ಸೊ ಇದು ನೋಡಿ ರೈಲ್ವೆ ಸ್ಟೇಷನ್, ಬೋರಾ ಕೇವ್ಸ್ ರೈಲ್ವೆ ಸ್ಟೇಷನ್. ಆಲ್ರೆಡಿ ತುಂಬ ವೆಹಿಕಲ್ಸ್ ಇದೆ ಇಲ್ಲಿ, ಬೈ ಎಂಗೇಜ್ನಲ್ಲಿ ಬಂದಿರೋ ವೆಹಿಕಲ್ಸ್. ವಾಕ್ ಮಾಡೋದೇ ಬೆಟರ್ ಅನಿಸ್ತಿದೆ. ಸಖತ್ತಾಗಿದೆ ಲೊಕೇಶನ್ ಎಲ್ಲ, ಸೈಡ್ಗೆಲ್ಲ ಬೆಟ್ಟ ಎಲ್ಲ ವ್ಯೂ ಸೂಪರಾಗಿದೆ. ಜಸ್ಟ್ 1 kilometer ಇರೋದು. ಆ್ಯಂಡ್ ಇಲ್ಲಿ ವಾಕ್ ಮಾಡೋಕ್ಕೆ ಸಖತ್ ಅನಿಸುತ್ತೆ, ಸೂಪರ್ ಅನಿಸ್ತಾ ಇದೆ ವಾಕ್ ಮಾಡೋಕ್ಕೆ. ಬೈ ವಾಕ್ ಜರ್ನಿ ಇಲ್ಲೇ ಇರೋದು ಜಸ್ಟ್ ಮುಂದ್ಗಡೆ. ಸೊ ಇವಾಗ ಇಲ್ಲಿಂದ ಹೋಗೋಣ, ಆರಾಮಾಗಿ ಎಕ್ಸ್ಪ್ಲೋರ್ ಮಾಡೋಣ. ಹೇಗಿದೆ, ಹೇಗಿಲ್ಲ, ಹೆಂಗುಂಟು, ಹೆಂಗಿಲ್ಲ ನೋಡೋಣ. ಬಂದೀವಿ ವಾಕ್ ಮಾಡೋಕ್ಕೆ, ಟ್ರೈಪ್ ಜರ್ನಿ ಬಜೆಟ್ ಜರ್ನಿ ಮಾಡೋಕ್ಕೆ. ಸೊ ಪೇ ಮಾಡಿ ಹೋಗೋದೇನು ಇಂಪಾರ್ಟೆಂಟ್ ಸರಿ ಇರುತ್ತೆ. ಸೊ ದ್ಯಾಟ್ಸ್ ವೈ ನಾನು ಬಜೆಟ್ ಜರ್ನಿನೇ ಪ್ರಿಫರ್ ಮಾಡ್ತೀನಿ. ಸೊ ಅಲ್ಲಿಂದ ಆ್ಯಕ್ಚುಲಿ ಶಾರ್ಟ್ಕಟ್ ಇದೆ, ನಾನು ಇಳಿದಿನಲ್ಲ. ಸೊ ಅಲ್ಲಿಂದ ಕೂಡ ಶಾರ್ಟ್ಕಟ್ ಇದೆ. ಅಲ್ಲಿಂದ ಡೈರೆಕ್ಟಾಗಿ ಟ್ರ್ಯಾಕ್ನಿಂದ ಕೆಳಗಡೆ ಹಿಡಿದು ಅಲ್ಲಿಂದ ಬರ್ಬೋದು. ಬಟ್ ನಾನು ಆ್ಯಕ್ಚುಲಿ ನಿಮಗೆ ರೈಲ್ವೆ ಸ್ಟೇಷನ್ ತೋರಿಸೋಕ್ಕೋಸ್ಕರ ನಾನು ಬೈ ವಾಕ್ ಬರ್ತಾಯಿದ್ದೀನಿ. ಸೊ ನೋಡಿ ಈ ಥರ ಬೈ ವೇ ಇದೆ, ಈಸಿ ಇದೆ. ಆ್ಯಂಡ್ ಡೋಂಟ್ ವರಿ, ಏರ್ಟೆಲ್ ನೆಟ್ವರ್ಕ್ ಅಂತೂ ಕನ್ಫರ್ಮ್ ಇದೆ.
ಸೊ ಇಲ್ಲೆಲ್ಲ ನಿಮಗೆ ಹೋಟೆಲ್ಸ್ ಕೂಡ ಸಿಗುತ್ತೆ. ಸೊ ನೀವು ಒಂದು ವೇಳೆ ಏನೂ ತಿಂದು ಬಂದಿಲ್ಲ ಅಂದರೆ ಈಸಿಯಾಗಿ ತಿನ್ಕೊಂಡು ಹೋಗ್ಬೋದು. ಬಟ್ ಪ್ರೈಸ್ ಕಾಸ್ಟ್ಲಿ ಇದ್ದಿರ್ಬೋದು. ಸೊ ದಟ್ಸ್ ವೈ ನೋಡಿ ಆ್ಯಸ್ ನಿಮ್ಮ ಪ್ರಿಫರೆನ್ಸ್. ಟ್ರೈನಿಂದ ಬಂದರೆ ಡೈರೆಕ್ಟಾಗಿ ಅಲ್ಲಿ ಹೇಳೋದು ರಿಟರ್ನ್ ಆಗಿ ಟ್ರ್ಯಾಕ್ ಥ್ರೂ ಬರ್ಬೋದು. ಬೈ ರೋಡ್ ಬಂದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೈ ಸಿಂಗಲ್ ಇದ್ದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಬೆಸ್ಟ್ ಆಪ್ಷನ್ ಇದೆ. ಬೈ ಟ್ರ್ಯಾಕ್ ಬೆಸ್ಟ್ ಆಪ್ಷನ್ ಇದೆ. ಬೈ ಟ್ರ್ಯಾಕ್ ವಾಕ್ ಮಾಡ್ಕೊತಾ ಬಂದರೆ ಬೆಸ್ಟ್ ಆಪ್ಷನ್ ಇದೆ. ಸೊ ಇಲ್ಲಿಂದ ಬಂದು ಅಲ್ಲಿ ಇಳ್ಕೊಂಡು ಕೆಳಗೆ ಬರ್ಬೋದು ಆರಾಮಾಗಿ. ದಟ್ಸ್ ಈಸಿ. ಆ್ಯಂಡ್ ಇಲ್ಲೇ ಇರೋದು, ಇದು ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇರೋದು ರೈಲ್ವೆ ಸ್ಟೇಷನಿಂದ. ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಆರಾಮಾಗಿ ಬೈ ವಾಕ್ ಮಾಡಿಕೊಂಡು ಬರ್ಬೋದು ನೀವು. ಆ್ಯಂಡ್ ಇವರೆಲ್ಲ ಕೇಳ್ತಾರೆ ಟ್ಯಾಕ್ಸಿದವರು ಟ್ಯಾಕ್ಸಿ ಬೇಕಾ ಅಂತ. ಸೊ ದ್ಯಾಟ್ ಈಸ್ ನಾಟ್ ಮ್ಯಾಂಡಟರಿ. ನಾವು ಬಂದಾಯಿತು. ಆ್ಯಂಡ್ ಇಲ್ಲಿ ಇನ್ನು ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ತೊಗೊಂಡು ಹೋಗೋಣ. ಬಸ್ ಬ್ಯಾಗ್ ಎಲ್ಲ ಒಳಗಡೆ ಅಲವಿಲ್ಲ. ಸೊ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಲಾಕರ್ನಲ್ಲಿ ಬರಬೇಕಾಗುತ್ತೆ. 10 ರೂಪೀಸ್ ಬ್ಯಾಗ್ಗೆ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ 80 ರೂಪೀಸ್ ಅಡಲ್ಟ್ ಪ್ಲಸ್ ಚಿಲ್ಡ್ರನ್ಸ್ಗೆ 60 ರೂಪೀಸ್ ಇದೆ. ನಾವು ಇವಾಗ ನೋಡ್ತಿರೋದು ಬೋರಾ ಗುಹೆಯ ಮೇನ್ ಎಂಟ್ರೆನ್ಸ್. ಸೊ ಈ ಗುಹೆ ಇರೋದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂದಿಂದ 90 ಕಿಲೋಮೀಟರ್ ದೂರದಲ್ಲಿರುವ ಅನಂತಗಿರಿ ಬೆಟ್ಟದ ಒಳಗಡೆ. ಈ ಗುಹೆ ನಿರ್ಮಾಣ ಆಗಿದ್ದು ಹೇಗಪ್ಪ ಅಂತ ಹೇಳೋದಾದರೆ ಸುಮಾರು ವರ್ಷಗಳ ಅಂದರೆ 150 ಮಿಲಿಯನ್ ವರ್ಷಗಳ ಹಿಂದುಗಡೆ ಇಲ್ಲಿ ಎಕ್ಸಾಕ್ಟಾಗಿ ಸಮುದ್ರ ಇತ್ತು. ಸೊ ಸಮುದ್ರದ ಒಳಗಡೆ ಏನಿರುತ್ತೆ, ಸಮುದ್ರ ಒಳಗಡೆ ನಾರ್ಮಲ್ ಆಗಿ ಮೀನು ಜೀವಿ, ಸಮುದ್ರದ ಜೀವಿಗಳು ಮತ್ತು ಕಲ್ಲು ಮಣ್ಣು ಈ ಥರ ಡಿಫ್ರೆಂಟ್ ಆಗಿರೋ ಒಂದು ಸಮುದ್ರ ಜೀವಿಗಳು ಇರ್ತವೆ. ನಾರ್ಮಲ್ ಆಗಿ ಶಂಖ ಕೂಡ ಅಂತ ಹೇಳ್ಬೋದು. ಸೊ ಈ ಒಂದು ಶಂಖದ ಒಳಗಡೆ ಇದೆಲ್ಲ ಪಾರ್ಟಿಕಲ್ಸ್ ಒಳಗಡೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಜಮಾ ಆಗಿ ಡೆಸಲ್ವ್ ಆಗಿ ಇನ್ವಾಲ್ವ್ ಆಗಿ ಈ ಥರ ಬಂಡೆಗಲ್ಲು ರೆಡಿ ಆಯಿತು. ಇದೆಲ್ಲ ಜೀವಿಗಳು ಆದಮೇಲೆ. ಆ್ಯಂಡ್ ಅದೇ ರೀತಿ ಅದಾದಮೇಲೆ ಸುಮಾರು ಮಿಲಿಯನ್ ವರ್ಷಗಳ ಆದಮೇಲೆ ಸಮುದ್ರ ಇಲ್ಲಿಂದ ತನ್ನ ಪ್ಲೇಸನ್ನು ಬೇರೆ ಕಡೆ ಮೂವ್ ಆಯಿತು. ಸಮುದ್ರ ಇಲ್ಲಿಂದ ಹಿಂದ್ಗಡೆ ಹೋಯಿತು, ಹಿಂದ್ಗಡೆ ಜಾರ್ತು. ಸೊ ಹಿಂದ್ಗಡೆ ಆದಮೇಲೆ ಈ ಥರ ಒಂದು ಬಂಡೆಗಳು ರೆಡಿ ಆಯಿತು, ಬಂಡೆಗಲ್ಲು. ಸೊ ಈ ಬಂಡೆಗಲ್ಲಿಗೆ ನಾರ್ಮಲ್ ಆಗಿ ಹವಾಮಾನದ ಒಂದು ಇಂಟರ್ಫಿಯರಿಂದ ಈ ಥರ ಒಂದು ಶಾರ್ಪ್ ಎಡ್ಜಸ್ ರೆಡಿ ಆಯಿತು. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರೊಸೆಸ್ನಿಂದಾಗಿ ಈ ಒಂದು ಪೂರ್ತಿಯಾಗಿ ಬೆಟ್ಟವನ್ನು ರೆಡಿ ಆಯಿತು, ಅಂದರೆ ಗುಹೆ ರೆಡಿ ಆಯಿತು. ವಿಡಿಯೋನ ಇಲ್ಲಿ ಎಂಡ್ ಮಾಡೋ ಟೈಮ್ ಆಗಿದೆ. ಸೊ ಅದಕ್ಕಿಂತ ಮೊದಲು ನಾನಿವಾಗ ಡೀಟೇಲ್ಸ್ ಹೇಳ್ತೀನಿ ಹೋಗೋದು ಹೆಂಗಂತ. ಸೊ ನಾನು ಹೋಗೋ ಹೊತ್ತಿಗೆ ಇಲ್ಲಿಂದ ಎಂಟ್ರಿ ಕೊಟ್ಟು ಎಕ್ಸಿಟ್ ಆಗಿ ಅಲ್ಲಿಂದ ಹೋಗಿದ್ದು. ಸೊ ಇವಾಗ ಬರೋ ಹೊತ್ತಿಗೆ ನಾನು ಡೈರೆಕ್ಟಾಗಿ ಅಲ್ಲಿಂದನೇ ಡೈರೆಕ್ಟ್ಲಿ ಟ್ರ್ಯಾಕ್ ಮೇಲೆ ಬಂದಿದ್ದು. ಸೊ ಇಲ್ಲೇನು ಕಾಣ್ತಾ ಇದ್ದಿಲ್ಲ. ಸೊ ಮುಂದ್ಗಡೆ ಇದು ಪ್ಲಾಟ್ಫಾರ್ಮ್ ಎಂಡ್ ಆಗುತ್ತೆ. ಸೊ ಈ ಪ್ಲಾಟ್ಫಾರ್ಮ್ ಎಂಡ್ ಆದಮೇಲೆ ಡೈರೆಕ್ಟಾಗಿ ಎಂಡ್ಗೆ ಒಂದು 50 ಮೀಟರ್ಸ್ನಲ್ಲಿ ಇಲ್ಲಿ ವೈಟ್ ಒಂದು ಕಾಣ್ತಾ ಇದೆ. ಸೊ ಅಲ್ಲಿಂದನೇ ಮೇಲಕ್ಕೆ ಏರೋಕ್ಕೆ ನಿಮಗೆ ಸ್ಟೆಪ್ಸ್ ಇದೆ. ಸೊ ಆ ಸ್ಟೆಪ್ಸ್ನಿಂದನೇ ನಾನು ಡೈರೆಕ್ಟಾಗಿ ಟ್ರ್ಯಾಕ್ ಬಂದಿದ್ದು. ಸೊ ಅಲ್ಲಿಂದ ಬರೋಕ್ಕೆ ನಾರ್ಮಲಿ ಜಸ್ಟ್ ಇಲ್ಲಿಂದ ಟೋಟಲಿ 150 ಮೀಟರ್ಸ್ ಡಿಸ್ಟೆನ್ಸ್ ಇದೆ. ಸೊ ಆ ಡಿಸ್ಟೆನ್ಸಿಂದ ನಾನು ಬೈ ಬಾಕ್ಕೆ ಬಂದಿದ್ದು ಅಲ್ಲಿಂದ. ಸೊ ಇವಾಗ ಇಲ್ಲಿಂದ ನನಗೆ ಹೋಗೋಕ್ಕೆ ಟ್ರೈನ್ ಇರೋದು ಲೈಕ್ಲಿ 4:15 ಗಂಟೆ. ಸೊ 4:15 ಗಂಟೆ ಇಲ್ಲಿ ವೇಟ್ ಮಾಡೋಣ. ಇವಾಗ ಜಸ್ಟ್ ಏನೋ 12:15 ಆಗ್ತಾಯಿದೆ. ಇನ್ನೂ 4 ಗಂಟೆ ಇದೆ ಆಲ್ಮೋಸ್ಟ್ ವೇಟ್ ಮಾಡೋದು. 4:15ಗೆ ಬಿಡಬೇಕು ಇಲ್ಲಿಂದ. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದೇ ರೀತಿ ಮಸ್ತಾಗಿರಿ, ಮಜವಾಗಿರಿ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್.